ನಮ್ಮದು ಏನು ಚಿಂತೆ ಅಂದ್ರೆ ನೀ ಯಾವಲೇ ಹೇಳವ. ನಮ್ಮದು ಇದೇ ಚಿಂತೆ. ನಮ್ಮ ಬಳಗ ನಕ್ತಂದ್ರೆ ಗೊತ್ತಿರ್ತದ. ನಮ್ಮದು ಏನೂ ಇಲ್ಲ ಚಿಂತೆ. ನಾ ದೊಡ್ಡವಲೇ ನೀ ಯಾವಲೇ ಹೇಳವ. ಮನ್ ಹುಟ್ಟಿ ಸುಮ್ ಕುಂದ್ರು. ಅವ ಹೇಳ್ತಿರ್ತಾನ ಒಂದು ಪಾಠ, ಅವನು ಒಂದು ಪಾಠ ಹೇಳಿಕೊಡ್ತಿರ್ತಾನ. ನಮ್ದೇನು ನೀ ಯಾವ ಹೇಳ. ಈಗ ರಾತ್ರಿ 8 ಮ್ಯಾಗ ಈ ರೋಡಿಗೆ ಬರ್ರಿ. ಚಂದ ರೋಡ್ ಏನೈತಲ್ಲ, ಈ ರೋಡಿಗೆ ಬರ್ರಿ. ಅವು ಕಟ್ಟಿ ಮ್ಯಾಗ ಕುಡ್ದು ಕುಂತಿರ್ತಾವ. ನಾ ಭಾಳ ಸಲ ನೋಡೀನಿ. ಅವು ಚಂದ ಟೇಬಲ್ ಆಗ್ಬಿಟ್ಟದ. ಅದು ಗಟ್ರ. ಅವು ಗಟ್ರ ಮ್ಯಾಗ ಕುಂತಿರ್ತಾವ. ಯಾಕ? ಗಟ್ರನ ಕುಡ್ದಾವ್, ಅದಕ್ಕೆ ಗಟ್ರ ಮ್ಯಾಗ ಕುಂತ. 8:30 ಭಾಳ ಸಲ ಫಂಕ್ಷನ್ ಮುಗಿಸ್ಕೊಂಡು ಮಠಕ್ಕೆ ಹೋಗ್ಬೇಕಾದ್ರೆ ನಾನು ನೋಡೀನಿ. ಭಾಳ ಚಂದ ಪಾಠ ಹೇಳ್ಕೊಡ್ತಾರ ಅವರು. ಕುಡ್ದಿರ್ತಾರಲ್ಲ. ಯಾವರ ಸಣ್ಣ ಹುಡುಗ ಅವ್ರ ಮುಂದೆ ಬಂತು ಅಂದ್ರೆ ಬಾಯಿಲಿ ಕುಂದೂರು. ಒಟ್ಟ ಕುಡಿಬೇಡ. ಯಾರು ಹೇಳ್ಯಾರ? ಕುಡ್ದವ್ರು. ಎಲ್ಲಿ ಕುಂತಾರ? ಗಟ್ರ ಮ್ಯಾಗ. ಅವ್ರು ಹೇಳ್ತಾರ ಒಟ್ಟ ಕುಡಿಬೇಡ. ಕುಡುದುಗ ಮನಿ ಮಾರಿನಿ. ಹೆಂಡತಿ ತವ್ರ ಮನಿಗೆ ಹೋದಕ್ಕೆ ಒಟ್ಟ ಬಂದಿಲ್ಲ. ಗಟ್ರ ಮ್ಯಾಗ ಕುಂತಾನ, ಕುಡ್ದಾನ. ಅವ ಹೇಳ್ಯಾನ. ಅವ ಎದಕ್ಕೆ ಹೇಳ್ಯಾನ? ಕುಡ್ದು ಹಾಳಾಗ್ಯಾನಂತ ಹೇಳ್ಯಾನಿಲ್ಲ. ನಮ್ಮದೇನು ಮಗ ಕುಡ್ದಾನ. ಅವ ಏನು ಹೇಳ್ಯಾನ ನಮಗೆ? ನಮ್ಮದು ಇದು ತಲ್ಯಾಗ. ಅವನೇ ಕುಡ್ದು ಗಟ್ರ ಮ್ಯಾಗ ಕುಂತಾನ. ನಮಗೇನು ಮಗ ಅವ ಬುದ್ಧಿ ಹೇಳ್ತಾನ. ಇಂಥ ಮಂದಿ ಭಾಳ ಐತಿ. ಭಾಳ ನೋಡಿನ ನಾನು. ಅವರು ಹೇಳ್ತಾರಲ್ಲ, ತಗೊಳ್ಳುದು ಯಾಕ? ಅವು ಅನುಭವಿಸ್ಯಾವ, ಪಾಪ ಹೇಳ್ಯಾವ. ಇನ್ನು ಕೆಲವೊಬ್ರು ಮಹಾನುಭಾವರು ಹೇಳ್ತಿರ್ತಾರ, ಒಟ್ಟ ಮದುವೆ ಆಗ್ಬೇಡ ಅಂತಿರ್ತಾರ ಅವ್ರು. ನನಗೆ ಭಾಳ ಸಲ ನಾ ಹಳ್ಳಿಗೆ ಹೋದಾಗ ನಮ್ಮ ತಾಯಂದಿರು ಚಂದ ಮಾತಾಡ್ದಾಗ ಬಂದು, ಯಪ್ಪ ಸನ್ಯಾಸಿಯಾಗಿ ಚಲೋ ಆಗಿ ನೋಡಂತನ ನನಗೆ ಚಂದ ಜೀವ ಮಾಡ್ತಾವು. ನನಗೆ ಲೇಟ್ ಆಗದು. ಈಗ ಅರ್ಥ ಆಕತ್ತದ. ಉಪನಿಷತ್ ಓದಿನಲ್ಲ, ಎದಕ್ ಜೀವ ಮಾಡ್ತಿದ್ರು ಈಗ ಅರ್ಥ ಆಕತ್ತದ. ಸನ್ಯಾಸಿಯಾಗಿ ಬರಬ್ಬರಾಗಿ ಅಂತ ಜೀವ ಮಾಡ್ತಿರ್ತಾವ. ಅವ್ರ ಅಂತಾರ ಎದಕ್ಕ? ತಗೊಳುದಷ್ಟೆ, ವಾದ ಮಾಡಬಾರ್ದು. ನೀ ಏನ್ ಹೇಳ್ತಿ ಅಲ್ಲ, ಅವ ಏನ್ ಹೇಳ್ಯಾನ ಅದನ್ನು ತಗೊಳುದು. ಗುಡಿಸಲ್ದಾಗಿರೋ ಯತಿ ಮಾತು ಕೇಳಿ ದಿ ಗ್ರೇಟ್ ಅನಿಸ್ಕೊಂಡ ಅಲೆಕ್ಸಾಂಡರ್ ಬದಲಾಗ್ತಾನೆ ಅಂದ್ರೆ, ಯಾರು ಏನು ಒಂದಿಷ್ಟು ಹೇಳ್ಯಾರಲ್ಲ ಅದನ್ನು ಕೇಳೋದು. ಯಾಕ? ಮೃದು ವಚನವೇ ತಪಂಗಳಯ್ಯ, ಮೃದು ವಚನವೇ ಜಪಂಗಳಯ್ಯ. ದೇವನನ್ನ ಒಲಿಸುವ ಪರಿ ಮೃದು ವಚನವೇ.